ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಆಗುಂಬೆ ಘಟ್ಟವನ್ನು ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ತೋರಿಸಲಿಕ್ಕೆ ಹೊರಟಿದ್ದೀನಿ. ನಾವು ಈಗ ಆಗುಂಬೆ ಊರಿನಲ್ಲಿದ್ದೀವಿ. ನೀವಿಲ್ಲಿ ನೋಡಬಹುದು, ಇದೇ ಒಂದು ಸಣ್ಣ ಆಗುಂಬೆ ಊರು. ಇಲ್ಲಿ ಸಾಕಷ್ಟು ಮನೆಗಳೆಲ್ಲ ಇದ್ದಾವೆ, ಹಾಗೆ ಇಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ಇದ್ದಾವೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ಇದ್ದಾವೆ. ಇಲ್ಲಿ ನೀವು ಎಷ್ಟೊತ್ತಿಗೆ ಬಂದರೂ ನಿಮಗೆ ಆಹಾರ ಅಂತೂ ಇಲ್ಲಿ ಸಿಕ್ಕೇ ಸಿಗುತ್ತೆ. ನೋಡಿ, ಈಗ ಮಳೆ ಹೊಯ್ದು ಸ್ವಲ್ಪ ಕಡಿಮೆ ಆಗಿದೆ, ಬರ್ತಾನೆ ಇದೆ, ಆದರೂ ದೊಡ್ಡ ಪ್ರಮಾಣದ ಮಳೆ ಕಡಿಮೆ ಆಗಿದೆ. ನೋಡಿ, ಈಗ ನಾವು ಆಗುಂಬೆ ಊರಿನಲ್ಲಿ ಹೋಗ್ತಾ ಇದ್ದೀವಿ. ಅಕ್ಕಪಕ್ಕದಲ್ಲೆಲ್ಲ ನೀವು ಬಿಲ್ಡಿಂಗ್ಗಳನ್ನು ನೋಡಬಹುದು. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ನನ್ನ ಮಾತು ಸ್ವಲ್ಪ ಕೇಳಿಸ್ದೇ ಇರ್ಬೋದು, ಯಾಕಂದರೆ ಗಾಳಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ನೋಡಿ, ಆಗುಂಬೆ ಊರನ್ನು ಸ್ವಲ್ಪ ದಾಟ್ತಾ ಇದ್ದಂಗೆ ನಮಗೆ ಈ ರೀತಿ ಬೋರ್ಡ್ಗಳು ಕಾಣಿಸ್ತವೆ. ಇಲ್ಲಿಂದ ಮಣಿಪಾಲ್ ಎಷ್ಟು ದೂರ ಆಗುತ್ತೆ, ಉಡುಪಿ ಎಷ್ಟು ದೂರ ಆಗುತ್ತೆ, ಕುಂದಾಪುರ ಎಷ್ಟು ದೂರ ಆಗುತ್ತೆ, ಅದನ್ನೆಲ್ಲ ಬರೆದಿಟ್ಟಿದ್ದಾರೆ. ಹಾಗೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದ ಕೂಡಲೇ ನಮಗೆ ಇನ್ನೊಂದು ಬೋರ್ಡ್ ಕಾಣಿಸುತ್ತೆ. ನೋಡಿ, ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ ಕುದುರೆಮುಖ ವನ್ಯಜೀವಿ ವಿಭಾಗ ಅಂತ ಬರ್ಕೊಂಡಿದೆ ಇದರಲ್ಲಿ. ಈಗ ನಾವು ಸೋಮೇಶ್ವರ ಅಭಯಾರಣ್ಯದೊಳಗೆ ಎಂಟರ್ ಆಗಿದ್ದೀವಿ. ನಮ್ಮ ಎದುರುಗಡೆ ನೋಡಬಹುದು ನೀವು, ದಟ್ಟವಾದ ಕಾಡಿದೆ. ಇಲ್ಲಿ ಮಳೆ ತುಂಬ ಜಾಸ್ತಿ ಆಗುತ್ತೆ, ಯಾಕಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದರೆ ಆಗುಂಬೆನೇ. ಇದನ್ನು ಕರ್ನಾಟಕದ ಚಿರಾಪುಂಜಿ ಅಂತಲೂ ಕರೀತಾರೆ. ಅದಕ್ಕಾಗಿ ಇಲ್ಲಿ ಕಾಡು ಮಾತ್ರ ತುಂಬ ದಟ್ಟವಾಗಿರುತ್ತೆ. ಇಲ್ಲಿ ಕಾಳಿಂಗ ಸರ್ಪಗಳು ಕೂಡ ಜಾಸ್ತಿನೇ ಇರ್ತವೆ, ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಇದ್ದಾವೆ ಅಂತ ಹೇಳಬಹುದು. ಹಾಗೆ ಇಲ್ಲಿ ಸಿಂಗಳಿಕೆಗಳು ಕೂಡ ಇದ್ದಾವೆ. ಇನ್ನು ಈ ಸಣ್ಣ ಪುಟ್ಟ ಮಂಗಗಳು, ನಾವು ನೋಡುವಂತಹ ಊರಲ್ಲೆಲ್ಲ ನೋಡುವಂಥ ಮಂಗಗಳಂತೂ ಎಲ್ಲ ನೋಡಿದ್ರೂ ಇರ್ತವೆ ಬಿಡಿ. ಮಳೆ ಜೋರಾಗಿ ಹೊಯ್ದಿದೆ, ನೀರೆಲ್ಲ ನಿಂತಿರೋದನ್ನು ನೀವು ನೋಡಬಹುದು. ಆ ಕಡೆಯಿಂದ ಗಾಡಿಗಳು ಕೂಡ ಬರ್ತಾ ಇದ್ದಾವೆ. ಆಗುಂಬೆ ಊರಿನಲ್ಲೇ ಆಗುಂಬೆ ಘಟ್ಟ ಸ್ಟಾರ್ಟ್ ಆಗಿಬಿಡಲ್ಲ, ಸ್ವಲ್ಪ ದೂರ ಹೋಗಬೇಕು. ಅಂದರೆ ಸುಮಾರು 1.5-2 ಕಿಲೋಮೀಟರ್ ಹೋದ ನಂತರ ನಮಗೆ ಘಟ್ಟ ಸಿಗುತ್ತೆ. ಅಲ್ಲಿ ಒಂದು ಚೆಕ್ ಪೋಸ್ಟ್ ಕೂಡ ಇದೆ. ಆ ಚೆಕ್ ಪೋಸ್ಟಿಂದ ಘಟ್ಟ ಸ್ಟಾರ್ಟ್ ಅಂತಲೇ ಅರ್ಥ. ಆಗುಂಬೆ ಊರಿನಿಂದ ಘಟ್ಟ ಸ್ಟಾರ್ಟ್ ಆಗಲ್ಲ. ಈಗ ಆಗುಂಬೆ ಘಟ್ಟ ಇಳಿದು ಕೆಳಗಡೆ ಹೋದ ನಂತರ ನಾವು ಸೋಮೇಶ್ವರ ಊರಿಗೆ ಹೋಗ್ತೀವಿ. ಅಂದರೆ ಸೋಮೇಶ್ವರ ಊರನ್ನು ನಾವು ತಲುಪಿದ್ವಿ ಅಂತಂದರೆ ಘಟ್ಟ ಮುಗೀತು ಅಂತಲೇ ಅರ್ಥ. ನೀವಿಲ್ಲೆಲ್ಲ ನೋಡಬಹುದು, ರಸ್ತೆ ಮೇಲೆಲ್ಲ ನೀರು ನಿಂತಿದೆ. ಇಲ್ಲಿ ನಾವು ಹಗಲಲ್ಲೇ ಹೋಗ್ತಾ ಇದ್ರೂ ಕೂಡ ಸಂಜೆಗೆ ಹೋಗ್ತಾ ಇದ್ದೀವೇನೋ ಅನ್ನೋಂಥ ಒಂದು ರೀತಿ ಅನುಭವ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲೆಲ್ಲ ಕಾಡು ತುಂಬ ದಟ್ಟವಾಗಿರೋದ್ರಿಂದ ಕತ್ತಲೆ ಆವರಿಸಿದ ರೀತಿಯೇ ಇರುತ್ತೆ ಇಲ್ಲೆಲ್ಲ. ಮತ್ತು ಮಳೆಗಾಲದಲ್ಲಿ ಮಳೆ ಎಲ್ಲ ಬಿದ್ದು ರೋಡು ಕೂಡ ತುಂಬ ಒದ್ದೆ ಆಗಿರುತ್ತೆ, ಒಂದು ರೀತಿ ಪಾಚಿ ಕಟ್ಕೊಂಡಂಗೆ ಆಗಿರುತ್ತೆ, ಜಾರೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಂತ ಇಲ್ಲಿ ಗಾಡಿಗಳಂತೂ ತುಂಬ ಜಾಸ್ತಿ ಓಡಾಡ್ತವೆ, ಆ ರೀತಿ ಪಾಚಿಯನ್ನು ಕಟ್ಕೊಳ್ಳೋದಿಲ್ಲ. ಆದರೆ ಒಂದು ರೀತಿ ಆ ರೀತಿ ತೇವ ಉಂಟಾಗುತ್ತೆ ರೋಡ್ ಮೇಲೆ, ಅದಕ್ಕಾಗಿ ಬ್ರೇಕ್ ಎಲ್ಲ ಹಾಕಿದಾಗ ಸ್ವಲ್ಪ ಜಾರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸಡನ್ನಾಗಿ ಬ್ರೇಕ್ ಹಾಕೋದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದ್ದರೆ ಮುಂದೆ ಯಾವುದಾದ್ರೂ ಗಾಡಿಯವರು ಅಡ್ಡ ಬಂದರಾಗಿರ್ಬೋದು, ಏನಾದರೂ ಒಂದು ಪ್ರಾಣಿಗಳು ಹಾದು ಹೋಗ್ತಾ ಇರೋದಾಗಿರ್ಬೋದು, ಏನಾದರೂ ಆದರೆ ನಾವು ಮೊದಲೇ ಗಾಡಿಯನ್ನು ನಿಧಾನವಾಗಿ ನಿಲ್ಲಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ನಾವು ನೋಡಿದ ಕೂಡಲೇ ಒಂದೇ ಸಲ ಸಡನ್ನಾಗಿ ಬ್ರೇಕ್ ಹಾಕ್ತೀವಿ ಅಂತಂದರೆ ಮುಂದೆ ಹೋಗಿ ಡಿಕ್ಕಿ ಹೊಡೆಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೋಡಿ, ಈಗ ನಾವಿಲ್ಲಿ ಆಗುಂಬೆ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಎಲ್ಲ ಇರುತ್ತೆ, ಅದರೇನು ಪಾಸ್ ತೊಗೊಳ್ಬೇಕಂತ ಏನಿಲ್ಲ. ಈ ಗೇಟಿಂದ ನಾವು ಆ ಕಡೆ ಹೋಗ್ತಾ ಇದ್ದಂಗೆ ಈಗ ನಾವು ಆಗುಂಬೆ ಘಟ್ಟ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಹುದು. ಯಾಕಂದರೆ ಇಲ್ಲೇ ನಮಗೆ ಸ್ವಲ್ಪ ಕೆಳಗೇ ಆಗುಂಬೆ ಘಟ್ಟ ಸ್ಟಾರ್ಟ್ ಆಗೋದು ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ಎಷ್ಟೊಂದು ದಟ್ಟವಾದ ಮಂಜು ನಮ್ಮ ಎದುರುಗಡೆ ಕಾಣಿಸ್ತಾ ಇದೆ. ಹಾಗೆ ನಾವು ಮುಂದೆ ಹೋಗ್ತಾ ಇದ್ದಂಗೆ ಮುಂದೆ ಒಂದು ಸ್ವಲ್ಪ ದೂರದಲ್ಲೂ ಕೂಡ ಮುಂದೆ ಗಾಡಿ ಬರ್ತಾ ಇದ್ದಾವೋ ಇಲ್ವೋ ಏನೋ ಅಂತಲೇ ಗೊತ್ತಾಗಲ್ಲ. ಮಳೆ ಹೋಯ್ತಾ ಇದ್ರಂತೂ ಸುಮಾರು ಒಂದು 10 ಮೀಟ್ರ್ ದೂರ ಕೂಡ ನಮಗೆ ಕಾಣಿಸೋದಿಲ್ಲ. ನೋಡಿ, ಕೆಳಗಡೆ ಇರೋ ಪ್ರಪಾತಗಳೆಲ್ಲ ಯಾವ ರೀತಿ ಕಾಣಿಸ್ತಾ ಇದ್ದಾವೆ. ನೋಡಿ, ನಮ್ಮ ಲೆಫ್ಟ್ ಸೈಡಿಗೆ ಯಾವ ರೀತಿ ಒಂದು ರೀತಿ ಬಂಡೆಯ ರೀತಿ ದೊಡ್ಡದಾದ ಗೋಡೆಯ ರೀತಿ ನ್ಯಾಚುರಲ್ ರಚನೆ ಇದೆ. ಹಾಗೆ ನಾವು ಆಗುಂಬೆ ಚೆಕ್ ಪೋಸ್ಟನ್ನು ದಾಟಿ ಸ್ವಲ್ಪ ದೂರ ಬರ್ತಾ ಇದ್ದಂಗೆ ನಮಗೆ ಆಗುಂಬೆಯ ಸನ್ಸೆಟ್ ವ್ಯೂ ಪಾಯಿಂಟು ಕಾಣಿಸುತ್ತೆ. ನೋಡಿ, ತುಂಬ ಸುಂದರವಾದಂತಹ ಸ್ಥಳ ಇದು. ಇದನ್ನೊಂದು ಸಲ ನಿಮಗೆ ತೋರಿಸ್ಕೊಂಡೇ ನಾನು ಮುಂದೆ ಹೋಗ್ತೀನಿ. ಈ ಸ್ಥಳಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ವಿಸಿಟರ್ಸ್ ಬರ್ತಾರೆ. ನೀವು ಎದುರುಗಡೆ ನೋಡಬಹುದು, ನಮಗೆ ಏನೂ ಕಾಣಿಸ್ತಾ ಇಲ್ಲ, ಫುಲ್ ಮಂಜೆ ಕಾಣಿಸ್ತಾ ಇದೆ. ಇದು ಸನ್ಸೆಟ್ ವ್ಯೂ ಪಾಯಿಂಟು. ಇಲ್ಲಿಂದ ಕೆಳಗಡೆ ತುಂಬ ಆಳವಾಗಿದೆ, ಅಂದರೆ ಕೆಳಗಡೆ ರಸ್ತೆನೂ ಕಾಣಿಸುತ್ತೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಾವು. ನೋಡಿ, ಈ ರೀತಿ ಪಿಲ್ಲರ್ ಮಾಡಿ ಈ ಸನ್ಸೆಟ್ ವ್ಯೂ ಪಾಯಿಂಟನ್ನು ರೆಡಿ ಮಾಡಿದ್ದಾರೆ. ಹಾಗೆ ಈ ಕಡೆ ಕೂಡ ನೋಡಬಹುದು ನೀವು, ರಸ್ತೆ ಕೂಡ ಕಾಣಿಸುತ್ತೆ, ಮತ್ತು ವೆಹಿಕಲ್ ಕೂಡ ಹೋಗ್ತಾ ಇದೆ ಅಲ್ಲಿ. ಕೇವಲ ಈ ರಸ್ತೆ ಮಾತ್ರ ಅಲ್ಲ, ಇದರ ಕೆಳಗಡೆ ಇರುವಂತಹ ಇನ್ನೂ 2 ಕರುಗಳು ಕೂಡ ನಾವು ಈ ಸನ್ಸೆಟ್ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಕಾಣಿಸ್ತವೆ. ಒಂದು ವೇಳೆ ಇಲ್ಲಿ ಇಷ್ಟೊಂದು ಮಂಜು ಇರದೇ ಇದ್ದಿದ್ರೆ ಈಗ ನಮಗೆ ದೂರದಲ್ಲಿರೋ ಊರುಗಳೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿದ್ವು. ಅಂದರೆ ಉಡುಪಿ ಕಡೆ ಇರುವಂತಹ ಊರುಗಳಾಗಿರಬಹುದು ಅಥವಾ ಕುಂದಾಪುರ ಕಡೆ ಇರುವಂತಹ ಊರುಗಳಾಗಿರಬಹುದು, ಎಲ್ಲವುಗಳು ಕೂಡ ನಮಗೆ ಇಲ್ಲಿಂದಾನೇ ಕಾಣಿಸ್ತಿದ್ವು. ಈಗ ಮಂಜು ಇರೋದ್ರಿಂದ ಮುಂದ್ಗಡೆ ಏನುಂಟು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಇಲ್ಲಿ ಪ್ರವಾಸಿಗರ ಸಂಖ್ಯೆಗೇನೂ ಕಡಿಮೆ ಇಲ್ಲ. ನಾನು ಕೂಡ ಇಲ್ಲಿ ಬಂದಿರೋ ನೆನಪಿಗಾಗಿ ಇಲ್ಲಿ ಒಂದು ಸೆಲ್ಫಿ ವಿಡಿಯೋವನ್ನು ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಒಂದು ವಿನಂತಿ, ಅದೇನಪ್ಪ ಅಂತಂದರೆ ನೀವು ಇಲ್ಲಿ ಯಾವುದೇ ರೀತಿಯ ಕಸವನ್ನು ಹರಡಬಾರ್ದು. ಹಾಗಂತ ಇಲ್ಲಿ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದಾರೆ, ಅದೇನೋ ಕರೆ. ಆದರೆ ನೀವು ಇಲ್ಲಿ ಕಂಡಲ್ಲಿ ಕಸ ಒಗೆಯೋದು ಅಥವಾ ಡಸ್ಟ್ಬಿನ್ ಪಕ್ಕದಲ್ಲೇ ಒಗೆದು ಹೋಗೋದು ಈ ರೀತಿ ಎಲ್ಲ ಮಾಡಬಾರ್ದು. ಯಾಕಂದರೆ ಪರಿಸರವನ್ನು ಸ್ವಲ್ಪ ಸ್ವಚ್ಛವಾಗಿ ಇಡಲಿಕ್ಕೆ ಸಹಕಾರ ಮಾಡಬೇಕಾಗಿ ವಿನಂತಿ.
ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿಯಲ್ಲಿ ತೋರಿಸಿರುವಂತಹ ಈ ಪ್ರಸಿದ್ಧವಾದ ಸ್ಥಳವನ್ನು ನೀವು ನೋಡಿದ್ರಲ್ವಾ. ಈಗ ಬನ್ನಿ, ಇದಕ್ಕಿಂತ ಮುಂದೆ ಈಗ ನಿಮಗೆ ಈ ಆಗುಂಬೆ ಘಾಟ್ ಹೇಗಿದೆ ಅನ್ನೋದನ್ನು ಇಲ್ಲಿ ರೈಡ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಇಲ್ಲಿಂದ ನಮ್ಮ ರೈಡು ಸ್ಟಾರ್ಟ್ ಮಾಡಿದ ಕೂಡಲೇ ಕರ್ವಿಂಗ್ಗಳು ಸ್ಟಾರ್ಟ್ ಆಗಿಬಿಡ್ತವೆ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಒಟ್ಟು 14 ಹೇರ್ ಪಿನ್ ಕರ್ವ್ಗಳಿದ್ದಾವೆ ಅಂತ ಹೇಳ್ತಾರೆ. ಬನ್ನಿ ಈಗ ನೋಡ್ತಾ ಹೋಗೋಣ ನಾವು. ನಾನೇನು ಎಣಿಸ್ತಾ ಹೋಗ್ತಾ ಇಲ್ಲ ಇಲ್ಲಿ, ಆದರೂ ನಿಮಗೆ ಇಲ್ಲಿರುವಂತಹ ದಾರಿ, ಇಲ್ಲಿ ಗಾಡಿಗಳೆಲ್ಲ ಹೇಗೆ ಓಡಾಡ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಆಗುಂಬೆ ಅನ್ನುವಂಥದ್ದು ಶಿವಮೊಗ್ಗದಿಂದ ಸುಮಾರು 97 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ತೀರ್ಥಹಳ್ಳಿಯಿಂದ ಸುಮಾರು ಒಂದು 31-32 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಘಟ್ಟದ ಮೇಲಿರುವ ಆಗುಂಬೆಯಿಂದ ಘಟ್ಟದ ಕೆಳಗಿರುವ ಸೋಮೇಶ್ವರ ಊರಿಗೆ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಆದರೆ ಈ ಘಟ್ಟ ಇರೋದು ಒಂದು 8 ಕಿಲೋಮೀಟರ್ ಇರ್ಬೋದು. ಯಾಕಂದರೆ ಸುಮಾರು ಆಗುಂಬೆಯಿಂದ 1-1.5 ಕಿಲೋಮೀಟರ್ ಆದಮೇಲೆ ನಮಗೆ ಘಟ್ಟ ಸ್ಟಾರ್ಟ್ ಆಗುತ್ತೆ. ಹಾಗೆ ಸೋಮೇಶ್ವರ ಊರವರೆಗೂ ಸಿಗುತ್ತೆ. ನೋಡಿ ಸ್ನೇಹಿತರೆ, ಇಂಥ ಕರ್ವಿಂಗ್ ಎಲ್ಲ ಬಂದಾಗ ನಾವು ಸ್ವಲ್ಪ ಗಾಡಿಯನ್ನು ಸ್ಲೋ ಆಗಿ ತೊಗೊಂಡು ಹೋಗಬೇಕಾಗಿರುತ್ತೆ. ಯಾಕಂದರೆ ರೋಡು ಜಾರೋ ಚಾನ್ಸ್ ಇರುತ್ತೆ. ಈಗ ಲೆವೆಲ್ ರೋಡಲ್ಲೇ ಅಷ್ಟೊಂದು ಜಾರುತ್ತೆ ಅನ್ನಬೇಕಾದ್ರೆ ಈ ರೀತಿ ಕರ್ವಿಂಗ್ ಇದ್ದಲ್ಲಿ ರೋಡು ಸ್ವಲ್ಪ ಏರು ತಗ್ಗು ಇರುತ್ತೆ. ಸೊ ಆ ಟೈಮಲ್ಲಿ ಗಾಡಿಗಳು ಜಾರೋಗೋ ಚಾನ್ಸಸ್ ಇರುತ್ತೆ. ಮೇಲಿಂದ ಕೆಳಗೆ ಹೋಗಬೇಕಾದ್ರೆ ನಮ್ಗೆ ಅಷ್ಟೊಂದು ಅನಿಸದೆ ಹೋದರೂ ಕೂಡ ಕೆಳಗಿಂದ ಮೇಲೆ ಬರಬೇಕಾದ್ರೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಕಾರ್ನವರಿಗೆಲ್ಲ ಒಂದು ಸಲ ನಿಂತ್ಕೊಂಡು ಮುಂದ್ಗಡೆ ಏನಾದರೂ ಗಾಡಿ ಬಂದರೆ ಅವ್ರಿಗೆ ಸೈಡ್ ಕೊಟ್ಟು ಆನಂತರ ಮತ್ತೆ ಹತ್ತು ಹೋಗಬೇಕಾಗಿರುತ್ತೆ. ಸೊ ಕೆಳಗಡೆಯಿಂದ ಹತ್ತು ಹೋಗೋರಿಗೆ ಮೇಲೆ ಏನು ಗಾಡಿ ಬಂತು ಅಂತಲೂ ಗೊತ್ತಾಗಲ್ಲ. ಆ ರೀತಿ ಕನ್ಫ್ಯೂಷನ್ ಆಗುತ್ತೆ. ಆದರೆ ಮೇಲ್ಗಡೆಯಿಂದ ಹೋಗುವಂತಹ ಗಾಡಿಗಳಿಗೆ ಆಗಲ್ಲ. ಕೆಳಗಡೆ ಏನು ಗಾಡಿ ಬರ್ತಾ ಇದೆ, ದೊಡ್ಡ ಲಾರಿನ, ಬೈಕಾ, ಕಾರ ಅಂತ ನೋಡಿಕೊಂಡು ಗಾಡಿಯನ್ನು ಇಳಿಸ್ಬಹುದು. ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ತೀರ್ಥಹಳ್ಳಿಯಿಂದ ಹೊರಟಾಗ ಒಳ್ಳೆ ಬಿಸಿಲಿರುತ್ತೆ. ಹಾಗೆ ಈ ಆಗುಂಬೆ ಹತ್ರ ಬಂದಂಗೆ ಅಚಾನಕ್ಕಾಗಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂತಂದರೆ ಇಲ್ಲಿ ಅಷ್ಟೊಂದು ಮಳೆ ಆಗ್ತಾನೆ ಇರುತ್ತೆ. ಮಳೆಗಾಲದಲ್ಲಂತೂ ದಿನ ಪೂರ್ತಿ ಇಲ್ಲಿ ಮಳೆ ಆಗ್ತಾನೆ ಇರುತ್ತೆ. ಬೇರೆ ಊರುಗಳು ಹಾಗೆ ಬಿಡ್ತು, ಮಳೆ ಹೋಯ್ತು, ಸ್ವಲ್ಪ ಹೊತ್ತು ಬಿಡ್ತು, ಆ ರೀತಿ ಆಗಲ್ಲ. ಇಲ್ಲಿ ಕಂಟಿನ್ಯೂ ಮಳೆ ಬರ್ತಾನೆ ಇರುತ್ತೆ. ಮತ್ತು ಈಗ ನಾವು ಇಲ್ಲಿ ಟ್ರಾವೆಲ್ ಮಾಡ್ತಾ ಇರುವಂತಹ ಆಗುಂಬೆಯ ಕಾಡಿನ ಬಗ್ಗೆ ಹೇಳಬೇಕು ಅಂತಂದರೆ ಈ ಕಾಡಂತೂ ತುಂಬ ದಟ್ಟವಾಗಿದೆ. ಈಗ ಉದಾಹರಣೆಗೆ ನಾವು ಬೇರೆ ಯಾವುದೋ ಪ್ರದೇಶದಲ್ಲಿ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಆದಾಗ ಗಾಡಿಯನ್ನು ನಿಲ್ಲಿಸಿ ಸ್ವಲ್ಪ ಕಾಡೊಳಗಾದರೂ ಹೋಗಿ ಬರಬಹುದು, ಅಷ್ಟೊಂದು ಓಪನ್ ಇರುತ್ತೆ. ಆದರೆ ಇಲ್ಲಿ ಹಾಗಲ್ಲ, ತುಂಬ ದಟ್ಟವಾದ ಕಾಡುಗಳು. ಅದರಲ್ಲೂ ಮಳೆ ಜಾಸ್ತಿ ಇರೋದ್ರಿಂದ ಎಲೆ ದರಕಾಗಿರ್ಬೋದು, ಬಿದ್ದಿರೋ ಟೊಂಗೆಗಳಾಗಿರ್ಬೋದು, ಎಲ್ಲವುಗಳು ಕೂಡ ತುಂಬ ಒದ್ದೆ ಇರ್ತವೆ. ಒಂದು ರೀತಿ ಕಾಲಿಡ್ಲಿಕ್ಕೂ ಕೂಡ ಭಯ ಆಗುತ್ತೆ. ಮತ್ತು ಈ ಜಿಗಳೆಗಳು ಮತ್ತು ಉಂಬಳಗಳಂತೂ ತುಂಬ ಇರ್ತವೆ ಇಲ್ಲಿ. ಮತ್ತು ಸಣ್ಣ ಪುಟ್ಟ ಹಾವುಗಳು, ಕಪ್ಪೆಗಳಂತೂ ಎಲ್ಲಿ ನೋಡ್ರೂ ಕಾಣಿಸ್ತಾನೆ ಇರ್ತವೆ. ನೀವು ಯಾವುದಾದ್ರೂ ಒಂದು ಗಿಡದ ಟೊಂಗೆಯನ್ನು ಹಿಡಿತೀರಿ ಅಂತ ಆದರೂ ಅದ್ರ ಮೇಲೆ ಕಪ್ಪೆ ಇದೆಯೋ ಹಾವಿದೆಯೋ ಅಂತ ನೋಡ್ಕೊಂಡು ಹಿಡಿಬೇಕಾಗಿರುತ್ತೆ. ಯಾಕಂದರೆ ಅಷ್ಟೊಂದು ಸಣ್ಣ ಪುಟ್ಟ ಕೀಟಗಳೆಲ್ಲ ಆ ಗಿಡದ ಮೇಲೆ ಕುಂತಿರ್ತವೆ. ಅಷ್ಟೊಂದು ದಟ್ಟವಾದ ಕಾಡು ಇದು. ನೀವು ಅಕ್ಟೋಬರ್ ತಿಂಗಳಲ್ಲಿ ಈ ಪ್ರದೇಶವನ್ನು ವಿಸಿಟ್ ಮಾಡ್ತೀರಿ ಅಂತಂದರೆ ಆವಾಗ ಆಕಾಶ ಕೂಡ ಕ್ಲಿಯರ್ ಆಗೇ ಇರುತ್ತೆ. ನೀವು ಸನ್ಸೆಟ್ ವ್ಯೂ ಪಾಯಿಂಟಿಂದ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಸನ್ಸೆಟ್ ಕಾಣುತ್ತೆ. ಹಾಗೆ ಸಮುದ್ರ ಕೂಡ ನಿಮಗೆ ಕಾಣಿಸುತ್ತೆ. ಮತ್ತು ಅಲ್ಲಿರುವಂತಹ ಊರುಗಳೆಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತವೆ. ನೋಡಿ, ಈಗ ಈ ಹೇರ್ಪಿನ್ ಕರ್ವ್ ನೋಡಿ ಎಷ್ಟೊಂದು ಭಯಾನಕವಾಗಿದೆ. ಕೆಳಗಡೆ ಬರುವಂತಹ ಗಾಡಿಗಳೇನಾದರೂ ಬರ್ತಾ ಇದ್ರೆ ನಮ್ಗೆ ಇಲ್ಲಿಂದ ಕ್ಲಿಯರ್ ಆಗಿ ಕಾಣಿಸ್ತವೆ. ನೋಡಿ, ಸ್ವಲ್ಪ ಏನಾದರೂ ದಾಟ್ತು ಅಂತಂದರೂ ಆ ಕಡೆ ಕಟ್ಟೆ ಹೊಡ್ಕೊಂಡು ಕೆಳಗೆ ಬೀಳಲಿಕ್ಕೆ ಅಡ್ಡಿಲ್ಲ. ಆ ರೀತಿಯಾದಂತಹ ಒಂದು ಭಯಾನಕ ಸ್ಥಳದಲ್ಲಿ ಈಗ ನಾವು ಹೋಗ್ತಾ ಇದ್ದೀವಿ. ಮತ್ತು ಈ ರೋಡಲ್ಲಿ ತುಂಬ ಉದ್ದುದ್ದ ಬಸ್ಗಳಾಗಲಿ ದೊಡ್ಡ ದೊಡ್ಡ ಲಾರಿಗಳಾಗಲಿ ಹೋಗ್ಲಿಕ್ಕೆ ಆಗಲ್ಲ. ಸಣ್ಣ ಸಣ್ಣ ಬಸ್ಗಳೆಲ್ಲ ಹೋಗ್ಬೋದು. ಹಾಗಂತ ಇಲ್ಲಿ ಡೈಲಿ ಓಡಾಡುವಂತಹ ಬಸ್ಗಳೇನಿದ್ದಾವೆ ಅವರಿಗೆಲ್ಲ ಪಕ್ಕಾ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಯಾವುದೇ ಕರ್ವ್ನಲ್ಲೂ ಅವರು ಒಂದು ಸ್ವಲ್ಪನೂ ವಿಚಲಿತರಾಗೋದಿಲ್ಲ. ಆದರೆ ಬೇರೆಯವರಿಗೆ ಅದು ಗೊತ್ತಿರೋದಿಲ್ಲ. ಹೊರಗಡೆಯಿಂದ ಬಂದಂತಹ ಗಾಡಿಯವರಿಗೆ, ಬಸ್ನವರಿಗೆ ಅದೆಲ್ಲ ಗೊತ್ತಿರೋದಿಲ್ಲ. ಇವರು ಹೋಗಿ ಒಂದೇ ಸಲ ಗಲಿಬಿಲಿ ಆಗಿಬಿಡ್ತಾರೆ. ಆ ರೀತಿ ಗಲಿಬಿಲಿ ಮಾಡ್ಕೋಬೇಡಿ. ಆದಷ್ಟು ನಿಮ್ಮ ಗಾಡಿಯನ್ನು ಸ್ಲೋ ಆಗೇ ಇಟ್ಟಿರಲಿಕ್ಕೆ ಪ್ರಯತ್ನ ಪಡಿ. ಪದೇ ಪದೇ ಬ್ರೇಕ್ ಹಾಕೋದಾಗಿರಬಹುದು, ಆ ಥರ ಎಲ್ಲ ಮಾಡಿದರೆ ತೊಂದರೆ ಆಗುತ್ತೆ. ಮತ್ತು ಇನ್ನು ಬೈಕ್ನವರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಒಂದು 3-4 ಕಾರ್ಗಳು ಅಥವಾ ಲಾರಿಗಳು ಅದರ ಮಧ್ಯೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತ ಆದರೆ, ಅಥವಾ ನಿಮ್ಮ ಹಿಂದ್ಗಡೆ ಯಾವುದೋ ಒಂದು ಭಾರವಾದ ಲಾರಿ ಆಗಿರಬಹುದು, ಬಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ವೆಹಿಕಲ್ ಟ್ರಾವೆಲ್ ಮಾಡ್ತಾ ಇದೆ ಅಂತಂದರೆ ಆವಾಗ ಮಾತ್ರ ನಿಮ್ಮ ಗಮನ ಆ ಗಾಡಿ ಮೇಲೆ ಇರಬೇಕಾಗುತ್ತೆ. ಸ್ವಲ್ಪ ಹಿಂದ್ಗಡೆನೂ ಕೂಡ ನೀವು ನೋಡ್ಕೊಂಡು ಹೋಗಬೇಕಾಗಿರುತ್ತೆ. ಅವರಿಂದ ಸ್ವಲ್ಪ ಡಿಸ್ಟೆನ್ಸು ಮೇಂಟೈನ್ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ಈಗೆಲ್ಲಾದರೂ ಒಂದು ಕಡೆ ಬ್ರೇಕ್ ಹಾಕುವ ಸಂದರ್ಭ ಬಂತು ಅಂತಂದರೆ ಈಗ ನೀವು ಬ್ರೇಕ್ ಹಾಕ್ತೀರಿ, ಅವರು ಬ್ರೇಕ್ ಹಾಕ್ತಾರೆ. ಆದರೆ ನಿಮ್ಮ ಗಾಡಿ ನಿಲ್ತು, ಅವ್ರ ಗಾಡಿ ನಿಲ್ಲೇ ಇಲ್ಲ, ಸ್ವಲ್ಪ ಮುಂದೆ ಬಂದು ನಿಲ್ತು ಅಂದರೆ ಆವಾಗ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವೇನಾದರೂ ಬಹಳಷ್ಟು ದೊಡ್ಡ ದೊಡ್ಡ ಗಾಡಿಗಳ ಮಧ್ಯೆ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತಾದರೆ ನೀವು ಸ್ವಲ್ಪ ಸೈಡಾಗಿ ಅವರನ್ನು ಮುಂದೆ ಹೋಗ್ಲಿಕ್ಕೆ ಬಿಡಿ. ಅವರ ಮಧ್ಯೆ ಯಾವತ್ತೂ ಸಿಕ್ಕಾಕೋಬೇಡಿ. ಮತ್ತು ಇಂಥ ಘಾಟ್ ಸೆಕ್ಷನ್ಗಳಲ್ಲಿ ದೊಡ್ಡ ದೊಡ್ಡ ಗಾಡಿಗಳ ಬ್ರೇಕ್ ಫೇಲ್ ಆಗಿರುವಂತಹ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಯಾಕಂದರೆ ಮೇಲಿಂದನೂ ಬ್ರೇಕ್ ಹಾಕ್ಕೊತಾನೆ ಬರ್ತಾ ಹೋಗ್ತಾ ಉಳಿದ್ರೆ ಹಾಗೆ ಬ್ರೇಕ್ ಫೇಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ನೀವು ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಆಸ್ಪತ್ರೆಯವರು ಹಾಕಿರುವಂತಹ ಬೋರ್ಡ್ಗಳೆಲ್ಲ ಕಾಣಿಸ್ತವೆ. ಅಂದರೆ ಏನಾದರೂ ಎಮರ್ಜೆನ್ಸಿ ಆದರೆ ನಮಗೆ ಕಾಲ್ ಮಾಡಿರಿ ಅಂತ ಹೇಳಿ ಆಸ್ಪತ್ರೆಯವರೆಲ್ಲ ಬೋರ್ಡ್ ಹಾಕಿಟ್ಟಿದ್ದಾರೆ. ಅದು ಅಲ್ಲದೆ ಈ ಟೋಯಿಂಗ್ ಸರ್ವಿಸ್ನವರು ಕೂಡ ಗೋಡೆಗಳ ಮೇಲೆಲ್ಲ ಅವರ ಕಾಂಟ್ಯಾಕ್ಟ್ ನಂಬರನ್ನು ಬರೆದಿಟ್ಟಿದ್ದಾರೆ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಹೆಲ್ಪ್ ಬೇಕಾದರೆ ತೊಗೊಳ್ಬಹುದು. ಆದರೆ ನೆಟ್ವರ್ಕ್ ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದು ಸ್ವಲ್ಪ ನೋಡ್ಕೊಳ್ಬೇಕಾಗಿರುತ್ತೆ.
ಅವ್ರದ್ದೆಲ್ಲ ನಂಬರ್ಗಳು ಆ ರೀತಿ ಇರೋದು ಜನರಿಗೂ ಹೆಲ್ಪ್ ಆಗ್ತಾ ಇದೆ, ಜನರೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ವಾರದಲ್ಲಿ ಒಂದು 3-4 ಎಮರ್ಜೆನ್ಸಿಗಳಂತೂ ಆಗೇ ಆಗ್ತವೆ. ಕೆಲವೊಬ್ರು ಗಾಡಿಗಳು ಪಂಚರ್ ಆಗಬಹುದು ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗಬಹುದು, ಗಾಡಿಗಳು ಕೆಟ್ಟು ನಿಲ್ಬಹುದು. ಒಂದು ವೇಳೆ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಕೆಟ್ಟು ನಿಂತುಬಿಟ್ಟು ಅಂತಂದರೆ ಆ ಕಡೆ ಗಾಡಿ ಆ ಕಡೆ, ಈ ಕಡೆ ಗಾಡಿ ಈ ಕಡೆ, ಆ ರೀತಿಯಾದ ಪರಿಸ್ಥಿತಿ ಆಗಿಬಿಡುತ್ತೆ. ಆ ಗಾಡಿ ಕ್ಲಿಯರ್ ಆಗೋವರೆಗೂ ತಮ್ಮ ಗಾಡಿನ ಮುಂದೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಈ ಥರ ಎಲ್ಲ ತೊಂದರೆ ಇದ್ದಾಗ ಅವ್ರ ನಂಬರ್ಗಳನ್ನೆಲ್ಲ ನೀವು ಉಪಯೋಗಿಸ್ಕೊಳ್ಬೋದು. ಮತ್ತು ಈ ಪ್ರದೇಶದಲ್ಲಿ ಏನಾದರೂ ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತ ಅಂದ್ಬಿಟ್ರೆ ಎಲ್ಲ ಕರ್ವಿಂಗಲ್ಲೂ ಕೂಡ ಜನರು ನಿಂತಿರ್ತಾರೆ. ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಅದು ಅಲ್ಲದೆ ಏನಿರುತ್ತೆ ಅಂತಂದರೆ ಇಲ್ಲಿ ಮಂಗಗಳಿಗೆಲ್ಲ ಆಹಾರವನ್ನು ಕೊಡ್ತಾರೆ. ಇವರು ತಂದಿರೋದನ್ನು ಮಂಗಗಳಿಗೆ ಕೊಟ್ಟು ಬಹಳಷ್ಟು ಜನರು ರೂಢಿ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಆ ಮಂಗಗಳು ಯಾವತ್ತೂ ರಸ್ತೆ ಸೈಡ್ಗೆ ಕೂತ್ಕೊಂಡಿರ್ತವೆ, ಕಾಡಲ್ಲಿ ಹೋಗಿ ತಿನ್ನೋದನ್ನೇ ಮಾಡ್ತಿರೋ ಹಾಗಿದೆ ಅವು. ಅದಕ್ಕಾಗಿ ಇಲ್ಲಿ ಬರೋರ ಕೈಯಲ್ಲಿ ಏನಾದರೂ ಬ್ಯಾಗು ಏನಾದರೂ ಸಣ್ಣ ಪುಟ್ಟ ವಸ್ತು ಇತ್ತು ಅಂದ್ರೆ ಅದನ್ನು ತಗೊಂಡು ಹೋಗಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಅದಕ್ಕಾಗಿ ಕಾಡು ಪ್ರಾಣಿಗಳಿಗೆ ತಿಂಡಿ ಹಾಕೋದನ್ನು ಯಾವತ್ತೂ ರೂಢಿ ಮಾಡ್ಕೊಳ್ಬೇಡಿ. ಅವೇ ಆಹಾರವನ್ನು ಹುಡ್ಕೊಂಡು ತಿಂತವೆ. ಯಾಕಂದರೆ ಕಾಡು ಪ್ರಾಣಿಗಳು ತಿನ್ನುವಂಥ ಆಹಾರ ಯಾವತ್ತೂ ಫ್ರೆಶ್ ಆಗೇ ಇರ್ತವೆ, ಅವು ಕಾಡಲ್ಲಿ ಇರೋದನ್ನೇ ತಿಂತವೆ. ಆದರೆ ಮನುಷ್ಯರು ತಿನ್ನುವಂಥ ಆಹಾರ ಮಾತ್ರ ಎಲ್ಲವೂ ಕೂಡ ಕೆಮಿಕಲ್ ಯುಕ್ತ ಆಗಿದ್ದಾವೆ. ಫಾಸ್ಟ್ ಫುಡ್ಗೆ ಹಾಕುವಂತಹ ಕೆಮಿಕಲ್ಲಿಂದ ಹಿಡಿದು ಅಥವಾ ಅಂಗಡಿಗೆ ಹೋಗಿ ಸಣ್ಣ ಸಣ್ಣ ಹುಡುಗರು ತಗೊಂಡು ತಿನ್ನುವಂತಹ ತಿಂಡಿಗಳಿಂದ ಹಿಡಿದು ಎಲ್ಲದರಲ್ಲೂ ಈಗ ಕೆಮಿಕಲ್ಲೇ ಇರ್ತವೆ. ಅಷ್ಟೇ ಅಲ್ಲದೆ ಒಂದು ತರಕಾರಿನ ಎಕ್ಸಾಂಪಲ್ ಆಗಿ ತಗೊಂಡ್ರು, ಆ ತರಕಾರಿನ ಸಾವಯವ ರೀತಿಯಲ್ಲಿ ಬೆಳೆಯೋರು ತುಂಬ ಕಡಿಮೆ ಇದ್ದಾರೆ. ಅದಕ್ಕೂ ಕೂಡ ಕೆಮಿಕಲ್ ಹಾಕಿ ಬೇಗ ಬೆಳೀಲಿ, ಬೇಗ ದೊಡ್ಡಾಗಲಿ ಅಂತ ಹೇಳ್ಬಿಟ್ಟು ತುಂಬ ಕೆಮಿಕಲ್ ಹಾಕಿ ಬೆಳೀತಾ ಇದ್ದಾರೆ. ಒಟ್ಟಿನಲ್ಲಿ ಮನುಷ್ಯರಂತೂ ಪೂರಾ ಕೆಮಿಕಲ್ನೇ ತಿಂತಾ ಇದ್ದಾರೆ. ಅದು ಅಲ್ಲದೆ ಈಗ ಜನರು ಅದೇನೋ ಅಭಿವೃದ್ಧಿ ಪಡಿಸಿದ ತಳಿಯಂತೆ, ಸೀಡ್ಲೆಸ್ ಅಂತೆ, ಅದಂತೆ ಇದಂತೆ ಅಂತ ಹೇಳಿಬಿಟ್ಟು ಒಟ್ಟು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಸ್ವಲ್ಪ ಪ್ರಾಣಿಗಳು ಆರೋಗ್ಯದಿಂದ ಇದ್ದಾವೆ. ಅವರ ಆರೋಗ್ಯವನ್ನು ನೀವು ತಗೊಂಡು ಹೋಗಿರುವ ತಿಂಡಿಯನ್ನು ಕೊಟ್ಟು ದಯವಿಟ್ಟು ಹಾಳು ಮಾಡಬೇಡಿ ಅಂತ ಈ ವಿಡಿಯೋದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಆಗುಂಬೆ ಕಾಡೇನಿದೆ ಇದು ಸಾಕಷ್ಟು ಬಗೆಯ ವೈವಿಧ್ಯಮಯ ಜೀವಿಗಳ ಆವಾಸ ಸ್ಥಾನ ಆಗಿದೆ. ಅದು ಅಲ್ಲದೆ ಇಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ಜೀವಿಗಳು ಕೂಡ ಇದ್ದಾವೆ. ಅದರಲ್ಲಿ ಮಲಬಾರ್ ಟ್ರೋಗನ್ ಅನ್ನುವಂತಹ ಪಕ್ಷಿ ಆಗಿರಬಹುದು, ಅಥವಾ ಸಿಂಹಬಾಲದ ಕೋತಿ ಅಥವಾ ಸಿಂಗಳಿಕ ಆಗಿರಬಹುದು. ಅವೆಲ್ಲವುಗಳು ಕೂಡ ಅಳಿವಿನ ಅಂಚಿನಲ್ಲಿದ್ದಾವೆ. ಅದಕ್ಕಾಗಿ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದೆ. ಮತ್ತು ಈ ಆಗುಂಬೆ ಕಾಡಿನಲ್ಲಿ ಸಾಕಷ್ಟು ಬಗೆಯ ಔಷಧಿ ಸಸ್ಯಗಳನ್ನು ನಾವು ನೋಡಬಹುದು. ಇದು ಔಷಧಿ ಸಸ್ಯಗಳ ಸಂರಕ್ಷಣಾ ತಾಣ ಕೂಡ ಆಗಿದೆ. ಇಲ್ಲಿ ತುಂಬ ಬಗೆಯ ಔಷಧಿ ಸಸ್ಯಗಳು ಈ ಕಾಡಿನಲ್ಲಿ ಇದ್ದಾವೆ ಅಂತ ಹೇಳ್ತಾರೆ. ಮತ್ತು ಆಗುಂಬೆಯಲ್ಲಿ ಮಳೆಕಾಡು ಸಂಶೋಧನಾ ಕೇಂದ್ರ ಕೂಡ ಇದೆ. ಮತ್ತು ಸ್ನೇಹಿತರೆ, ನೀವು 90ರ ದಶಕದಲ್ಲಿ ನೋಡಿರುವಂತಹ ಧಾರಾವಾಹಿಗಳಲ್ಲಿ ತುಂಬ ಫೇಮಸ್ ಧಾರಾವಾಹಿ ಅಂತಂದರೆ ಅದು ಮಾಲ್ಗುಡಿ ಡೇಸ್ ಅನ್ನುವಂಥದ್ದು. ಆ ಮಾಲ್ಗುಡಿ ಡೇಸ್ ಧಾರಾವಾಹಿ ಏನಿದೆ ಅದರಲ್ಲಿ ಬರುವಂತಹ ಕೆಲವು ಸನ್ನಿವೇಶಗಳನ್ನು ಈ ಆಗುಂಬೆಯ ಸುತ್ತಮುತ್ತಲಿನ ಕೆಲವು ಪ್ರದೇಶಗಳಲ್ಲೇ ಶೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು ಆ ಧಾರಾವಾಹಿಯಲ್ಲಿ ಇದ್ದಂತಹ ದೊಡ್ಡ ಮನೆಯನ್ನು ನೋಡಿರ್ತೀರಾ. ಆ ದೊಡ್ಡ ಮನೆ ಎಲ್ಲಿದೆಯಪ್ಪ ಅಂತಂದರೆ ಈಗ ನೀವು ಆಗುಂಬೆ ಪೇಟೆಯನ್ನು ನೋಡಿದ್ದೀರಾ, ಅದೇ ಪೇಟೆಯಲ್ಲಿ ಆ ಮನೆ ಇದೆ. ಸ್ನೇಹಿತರೆ, ಈ ಆಗುಂಬೆಗೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಇದನ್ನು ಪರಶುರಾಮರ ಸ್ಥಳ ಅಂತ ಕರೀತಾರೆ. ಅಂದರೆ ರೇಣುಕಾಂಬಾ ದೇವಿ ಮತ್ತು ಜಮದಗ್ನಿಯವರ ಮಗ ಪರಶುರಾಮರ ಕ್ಷೇತ್ರ ಇದು ಅಂತ ಹೇಳ್ತಾರೆ. ಪರಶುರಾಮರು ತಮ್ಮ ತಂದೆಯ ಸಾವಿಗೆ ಕಾರಣನಾದಂತಹ ಕಾರ್ತ್ಯ ವೀರಾರ್ಜುನನನ್ನು ಕೊಂದು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರನ್ನು ನಾಶಪಡಿಸುವುದಾಗಿ ಪಣ ತೊಟ್ಟಿರ್ತಾರೆ. ಅದಾದ ನಂತರ ಅವರು ಪಾಪ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಹಾಗೆ ತಮ್ಮಲ್ಲಿರುವಂತಹ ಸಮಸ್ತ ಭೂಮಿಯನ್ನು ಕಶ್ಯಪ ಋಷಿಗೆ ದಾನ ಮಾಡ್ತಾರೆ. ಹಾಗೆ ತಮಗೆ ಉಳಿಲಿಕ್ಕೆ ಜಾಗ ಇಲ್ಲದೆ ಹೋದಾಗ ಅವರು ಇಲ್ಲಿ ಆಗುಂಬೆಯ ಶಿಖರಕ್ಕೆ ಬರ್ತಾರೆ. ಆಗ ಅವರು ಸಮುದ್ರದ ಕಡೆ ಮುಖ ಮಾಡಿ ನಿಂತು ತಮ್ಮಲ್ಲಿರುವ ಕೊಡಲಿಯನ್ನು ಸಮುದ್ರದ ಕಡೆ ಬೀಸಿ ಒಗಿತಾರೆ. ಆವಾಗ ಆ ಕೊಡಲಿ ಸಮುದ್ರದ ಹತ್ತಿರ ಹೋಗ್ತಾ ಇದ್ದಂಗೆ ಸಮುದ್ರ ತಾನೇ ಜಾಗವನ್ನು ಬಿಟ್ಟು ಹಿಂದೆ ಸರಿಯುತ್ತೆ. ಹಾಗೆ ಅವರಿಗೆ ಸಮುದ್ರನೇ ಜಾಗ ಮಾಡಿಕೊಡುತ್ತೆ. ಅದಕ್ಕಾಗಿ ಇವತ್ತಿಗೂ ಪಶ್ಚಿಮ ಕರಾವಳಿ ತೀರದಲ್ಲಿರುವ ಪ್ರದೇಶಗಳನ್ನು ಪರಶುರಾಮರ ಸೃಷ್ಟಿ ಅಂತಲೇ ಕರೀತಾರೆ. ಸ್ನೇಹಿತರೆ, ನೀವಿಲ್ಲಿ ನೋಡಬಹುದು ಎಲ್ಲ ಗಾಡಿಗಳು ಲೈಟ್ ಹಾಕ್ಕೊಂಡು ಹೋಗ್ತಾ ಇದ್ದಾವೆ. ಈಗ ಸುಮಾರು ಮಧ್ಯಾಹ್ನ 3-3:30 ಸಮಯ. ಆದರೆ ಈಗಲೇ ಇಲ್ಲಿ ಕತ್ಲೆ ಆದಂಗೆ ಆಗ್ತಾ ಇದೆ. ಇನ್ನು ಮಳೆ ಹೋದ್ರಂತೂ ಮುಗ್ದೇ ಹೋಯಿತು, ತುಂಬ ಕತ್ಲೆ ಅಂತ ಅನಿಸ್ಬಿಡುತ್ತೆ. ಸ್ನೇಹಿತರೆ, ಈ ಆಗುಂಬೆಯ ಸುತ್ತಮುತ್ತಲೂ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳೆಲ್ಲ ಇದ್ದಾವೆ, ಹಿಲ್ ಸ್ಟೇಷನ್ಗಳೆಲ್ಲ ಇದ್ದಾವೆ. ನೀವು ಇಲ್ಲಿ ಬರ್ತೀರಿ, ಆಗುಂಬೆಯನ್ನು ನೋಡ್ಲಿಕ್ಕೆ ಬರ್ತೀರಿ ಅಂತ ಆದರೆ ಬೆಸ್ಟ್ ಅಂದರೆ ನೀವು ತೀರ್ಥಹಳ್ಳಿಯಲ್ಲಿ ಉಳಿಯೋದು ಬೆಸ್ಟು. ಯಾಕಂದರೆ ಆ ಕಡೆಯಿಂದ ಸುತ್ತಮುತ್ತ ನೀವು ಬಹಳಷ್ಟು ಪ್ಲೇಸ್ಗಳನ್ನು ವಿಸಿಟ್ ಮಾಡಬಹುದು. ಸ್ನೇಹಿತರೆ, ಆಗುಂಬೆಯ ಸುತ್ತಮುತ್ತ ಸಾಕಷ್ಟು ವಾಟರ್ಫಾಲ್ಗಳೆಲ್ಲ ಇದ್ದಾವೆ. ಕೆಲವೊಂದು ಸಣ್ಣ ಸಣ್ಣ ವಾಟರ್ಫಾಲಿಂದ ಹಿಡಿದು ತುಂಬ ಎತ್ತರದ ವಾಟರ್ಫಾಲ್ವರೆಗೂ ಇಲ್ಲಿ ಇದ್ದಾವೆ. ಆದರೆ ಕೆಲವು ವಾಟರ್ಫಾಲ್ಗಳಿಗೆ ನೀವು ಹೋಗಬಹುದು. ಮತ್ತು ಕೆಲವೊಂದಷ್ಟಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿರ್ಬಂಧವನ್ನು ಹಾಕಿಟ್ಟಿದ್ದಾರೆ. ಯಾಕಂದರೆ ಆ ಪ್ಲೇಸ್ಗಳೆಲ್ಲ ಅಷ್ಟೊಂದು ಡೇಂಜರಸ್ ಸ್ಥಳದಲ್ಲಿದ್ದಾವೆ. ಈ ಕಾಡಿನಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಆ ವಾಟರ್ಫಾಲ್ಗಳನ್ನೆಲ್ಲ ಹುಡ್ಕೊಂಡು ತುಂಬ ದೂರ ಟ್ರೆಕ್ಕಿಂಗ್ ಮಾಡ್ತೀರಿ ಅಂತ ಅಂದರೆ ಅದು ತುಂಬ ಭಯಾನಕವಾಗಿರುತ್ತೆ. ಅದಕ್ಕಾಗಿ ಅಲ್ಲಿ ನಿರ್ಬಂಧವನ್ನು ಹೇರಿರ್ತಾರೆ. ಅವರ ನಿರ್ಬಂಧವನ್ನು ಮೀರಿ ನೀವೇನಾದರೂ ಯಾರಿಗೂ ಗೊತ್ತಿಲ್ಲದೆ ಹೋದಂಗೆ ವಾಟರ್ಫಾಲ್ಗೆ ಹೋಗಿಬಿಟ್ರಿ ಅಂತ ಆದರೆ ಒಂದು ವೇಳೆ ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು, ಯಾವುದೋ ಪ್ರಾಣಿನೂ ಅಟ್ಯಾಕ್ ಮಾಡ್ತೋ ಅಥವಾ ನೀವೇನಾದರೂ ಕಾಲ್ಗೀಲು ಉಳುಕಿ ಅಲ್ಲಿ ಕುತ್ಕೊಂಡು ಬಿಟ್ರಿ ಅಂತ ಆದರೆ ಯಾರೂ ಹೆಲ್ಪಿಗೆ ಬರೋದಿಲ್ಲ. ಸೊ ಆ ರೀತಿ ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ. ಯಾವ ಸ್ಥಳಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೋ ಅಲ್ಲಿ ಮಾತ್ರ ಹೋಗಿ ಸಾಕು ನೀವು.
ಸ್ನೇಹಿತರೆ, ಆದಷ್ಟು ನೀವು ಈ ರೋಡಲ್ಲಿ ರಾತ್ರಿ ಹೋಗೋದನ್ನು ಕಡಿಮೆ ಮಾಡಿ. ಯಾಕೆ ಅಂತಂದರೆ ಈ ರೋಡಲ್ಲಿ ರಾತ್ರಿ ಹೋಗೋದು ತುಂಬ ಅಪಾಯಕಾರಿ. ಯಾಕಂದರೆ ಮುಂದ್ಗಡೆಯಿಂದ ಬರುವಂತಹ ಗಾಡಿಯ ಬೆಳಕು ನಿಮ್ಮ ಕಣ್ಣು ಮೇಲೆ ಬಿದ್ದಾಗ ಮುಂದೇನು ಕರ್ವಿಂಗ್ ಇದೆಯೋ ಏನಿದೆಯೋ, ರೋಡ್ ಸೈಡಿಗೆ ಪ್ರಪಾತ ಇದೆಯೋ ಏನೂ ಗೊತ್ತಾಗೋದಿಲ್ಲ. ಅದಕ್ಕಾಗಿ ರಾತ್ರಿ ಹೋಗೋದನ್ನು ಆದಷ್ಟು ನಿಲ್ಲಿಸಿ. ಮತ್ತು ತೀರಾ ಮಳೆ ಇದ್ದಾಗ ಸ್ವಲ್ಪ ಮಳೆ ಮುಗಿದ ಮೇಲೆ ಹೋಗೋದು ಒಳ್ಳೆಯದು. ಯಾಕಂದರೆ ತುಂಬ ಮಳೆ ಬೀಳ್ತಾ ಇರಬೇಕಾದ್ರೆ ನಮ್ಮ ಎದುರುಗಡೆ ಒಂದು ದನ ನಿಂತ್ಕೊಂಡ್ರೂ ಕೂಡ ನಮಗೆ ಕಾಣಿಸೋದಿಲ್ಲ. ಸೊ ಆ ರೀತಿ ಇರೋದ್ರಿಂದ ತುಂಬ ಹೆಚ್ಚು ಮಳೆ ಬೀಳ್ತಾ ಇರಬೇಕಾದ್ರೆ ನೀವು ಆಗುಂಬೆ ಘಟ್ಟದ ಮೇಲಿರೋದೇ ಒಳ್ಳೆಯದು. ಅಥವಾ ಸೋಮೇಶ್ವರದಲ್ಲೇ ಕೆಳಗಡೆ ಆದರೆ ಸೋಮೇಶ್ವರದಲ್ಲೇ ನೀವು ಇರೋದು ತುಂಬ ಒಳ್ಳೆಯದು. ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನೀವು ಮೇಲೆ ಹತ್ತೋದು ಅಥವಾ ಕೆಳಗಿಳಿಯೋದು ಮಾಡಬಹುದು. ಮತ್ತು ಸ್ನೇಹಿತರೆ, ಕೆಳಗಡೆಯಿಂದ ಯಾವುದಾದ್ರೂ ದೊಡ್ಡ ಗಾಡಿ ಅಥವಾ ಗೂಡ್ಸ್ಗಳು ಬರ್ತಾ ಇದ್ದಾವೆ ಅಂತಾದರೆ ಅವುಗಳಿಗೆ ಸ್ವಲ್ಪ ದಾರಿಯನ್ನು ಬಿಟ್ಕೊಡಿ. ಯಾಕೆ ಅಂತಂದರೆ ಕೆಳಗಡೆಯಿಂದ ಅಷ್ಟೊಂದು ಭಾರವನ್ನು ಹೊತ್ಕೊಂಡು ಮೇಲೆ ಬರ್ತಾ ಇರಬೇಕಾದ್ರೆ ಅವುಗಳು ತುಂಬ ಕಷ್ಟಪಟ್ಟು ಮೇಲೆ ಹತ್ತು ಬಂದಿರ್ತವೆ. ಅಂಥದ್ರಲ್ಲಿ ಮಧ್ಯ ಏರಲ್ಲಿ ಅಥವಾ ಮಧ್ಯ ಅಪ್ಪಲ್ಲಿ ನೀವು ಅವುಗಳಿಗೆ ಅಡ್ಡ ಬರೋದಾಗಿರ್ಬೋದು ಅಥವಾ ಅವುಗಳ ರೋಡನ್ನು ಬ್ಲಾಕ್ ಮಾಡೋದಾಗಿರ್ಬೋದು ಮಾಡಿಬಿಟ್ರೆ ಅವುಗಳಿಗೆ ತುಂಬ ತೊಂದರೆ ಆಗಿಬಿಡುತ್ತೆ. ಮಧ್ಯದಲ್ಲಿ ಒಂದು ವೇಳೆ ಅಪ್ಪಲ್ಲಿ ಆ ಲಾರಿಗಳು ನಿಂತು ಅಂತಾದರೆ ಮತ್ತೆ ಅಲ್ಲಿಂದ ಪಿಕಪ್ ತೊಗೊಂಡು ಮುಂದೆ ಹೋಗಲಿಕ್ಕೆ ಅವುಗಳಿಗೆ ಕಷ್ಟ ಆಗಿಬಿಡುತ್ತೆ. ಅದಕ್ಕಾಗಿ ಮೇಲ್ಗಡೆಯಿಂದ ಬರುವವರು ಯಾವಾಗೂ ಕೆಳಗಡೆಯಿಂದ ಹತ್ತು ಹೋಗ್ತಾ ಇರುವಂತಹ ದೊಡ್ಡ ದೊಡ್ಡ ಗಾಡಿಗಳಿಗೆ ನೀವೇ ಸೈಡ್ ಬಿಡೋದು ಸ್ವಲ್ಪ ಒಳ್ಳೆಯದು. ಸ್ವಲ್ಪ ವೇಟ್ ಮಾಡಿದ್ರೆ ನೀವು ಆರಾಮಾಗಿ ಕೆಳಗೆ ಹೋಗ್ಬೋದು, ಅವರೇ ಹತ್ತಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅದಕ್ಕಾಗಿ ಇದೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಾನೇ ಮುಂದೆ ಹೋಗಬೇಕು, ಮುಂದೆ ನುಗ್ಗಬೇಕು ಅನ್ನುವ ಭರದಲ್ಲಿ ಈ ಘಾಟ್ ಸೆಕ್ಷನ್ನಲ್ಲಿ ಇರಬಾರ್ದು. ಇನ್ನು ಆಗುಂಬೆಯ ನೇಚರನ್ನು ನೋಡಲಿಕ್ಕೆ ನಾನು ಬರ್ತೀನಿ, ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ನೋಡಲಿಕ್ಕೆ ನಾನು ಬರ್ತೀನಿ ಅನ್ನೋದಾದರೆ ನಿಮಗೆ ಮಳೆಗಾಲ ತುಂಬ ಸೂಕ್ತವಾದ ಕಾಲ. ಈ ಟೈಮಲ್ಲಿ ಇಲ್ಲಿ ರೋಡ್ಗಳು ಹೇಗಿರ್ತವೆ, ಕಾಡು ಹೇಗಿರುತ್ತೆ, ನೀರು ಹೇಗೆ ಬೀಳ್ತಾ ಇರುತ್ತೆ, ರಸ್ತೆಯ ಮೇಲೆ ನೀರು ಹೇಗೆ ಹರಿತಾ ಇರ್ತವೆ, ಅದನ್ನೆಲ್ಲ ನೀವು ನೋಡಬಹುದು. ಆದರೆ ನೀವು ಸನ್ಸೆಟ್ಟನ್ನು ಅಥವಾ ಸೂರ್ಯಾಸ್ತವನ್ನು ನೋಡಲಿಕ್ಕೆ ಬರ್ತಾ ಇದ್ದೀರಿ ಅಂತ ಆದರೆ ಖಂಡಿತವಾಗಲೂ ನೀವು ಮಳೆಗಾಲದಲ್ಲಿ ಮಾತ್ರ ಬರಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಿಮಗೆ ಮಳೆಗಾಲದಲ್ಲಿ ಅಥವಾ ಮಳೆಗಾಲ ಕಳೆದು ಸ್ವಲ್ಪ ದಿನದ ನಂತರವರೆಗೂ ನಿಮಗೆ ಸೂರ್ಯಾಸ್ತ ಆಗೋದೇ ಕಾಣಿಸೋದಿಲ್ಲ ಇಲ್ಲಿ. ಯಾಕಂದರೆ ಒಂದು ರೀತಿ ಮಂಜು ಕವಿದ ವಾತಾವರಣವೇ ಇರುತ್ತೆ. ನೀವು ಬೇಸಿಗೆನಲ್ಲಿ ಬಂದರೆ ಸೂರ್ಯಾಸ್ತವನ್ನು ತುಂಬ ಚೆನ್ನಾಗಿ ನೋಡಬಹುದು. ಮತ್ತು ಇದು ಒಂದು ರೀತಿಯ ಅಭಯಾರಣ್ಯ ಆಗಿರೋದ್ರಿಂದ ಇಲ್ಲಿ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಹೋಗಬೇಕಾಗಿರುತ್ತೆ. ತುಂಬ ಸ್ಪೀಡಲ್ಲಿ ಹೋಗಬಾರ್ದು. ಮಧ್ಯದಲ್ಲಿ ಏನಾದರೂ ಪ್ರಾಣಿಗಳ ಅಡ್ಡ ಬಂದರೆ ತುಂಬ ತೊಂದರೆ ಆಗಿಬಿಡುತ್ತೆ. ಇನ್ನು ಮಳೆಗಾಲದಲ್ಲಿ ಯಾರೂ ಸ್ಪೀಡಾಗಿ ಹೋಗಲ್ಲ ಬಿಡಿ, ಆದರೂ ಗೊತ್ತಿಲ್ಲದೆ ಹೋದವರು ಸ್ಪೀಡಾಗಿ ಹೋಗಿಬಿಡ್ತಾರೆ, ಮುಂದೆಲ್ಲರೂ ಹೋಗಿ ಬೀಳ್ತಾರೆ. ಆದರೆ ಬೇಸಿಗೆನಲ್ಲಿ ಈ ರೋಡೆಲ್ಲ ಒಣಗಿರುತ್ತೆ, ಯಾವುದೇ ರೀತಿ ಜಾರೋದಿಲ್ಲ. ಆ ಟೈಮಲ್ಲಿ ಹೇಗೂ ರೋಡ್ ಚೆನ್ನಾಗಿದೆ ಅಂತ ಹೇಳಿ ತುಂಬ ಸ್ಪೀಡಲ್ಲಿ ಹೋಗಿ ಅಪಾಯವನ್ನು ತಂದ್ಕೋಬಾರ್ದು. ಸ್ನೇಹಿತರೆ, ಈಗ ನಾವು ಆಗುಂಬೆ ಘಟ್ಟವನ್ನು ಇಳಿದು ಕೆಳಗಡೆ ಬರ್ತಾ ಇದ್ದೀವಿ. ಘಟ್ಟ ಇಳಿತಾ ಇದ್ದಂಗೆ ನಮಗೆ ಮೊದಲಿಗೆ ಸಿಗೋ ಊರೇ ಸೋಮೇಶ್ವರ ಊರು. ಅಂದರೆ ಈ ಆಗುಂಬೆ ಘಟ್ಟ ಸುಮಾರು ಒಂದು 8 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಮತ್ತು ಆಗುಂಬೆ ಊರಿಂದ ಸೋಮೇಶ್ವರ ಊರಿಗೆ ಸುಮಾರು 10 ಕಿಲೋಮೀಟರ್ಗಳಾಗುತ್ತೆ. ನೋಡಿ, ಈಗ ನಾವು ಸೋಮೇಶ್ವರ ಊರಿನ ಹತ್ತಿರ ಬಂದಿದ್ದೀವಿ. ನಮ್ಮ ಎದುರುಗಡೆ ಕಾಣ್ತಾ ಇರುವಂತಹ ಊರೇ ಸೋಮೇಶ್ವರ ಊರು. ಘಟ್ಟ ಇಳಿತಾ ಇದ್ದಂಗೆ ನಮಗೆ ಎದುರುಗಡೆ ಬೋರ್ಡ್ಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಅಂದರೆ ಘಟ್ಟದಲ್ಲಿ ಎಲ್ಲೂ ಈ ಬೋರ್ಡ್ಗಳೆಲ್ಲ ಇರಲಿಲ್ಲ, ಘಟ್ಟ ಇಳಿದ ಮೇಲೆ ಈಗ ಬೋರ್ಡ್ಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಹಾಗೆ ನಮ್ಮ ಮುಂದ್ಗಡೆ ಕಾಣಿಸ್ತಾ ಇರುವಂತಹ ಊರೇ ಸೋಮೇಶ್ವರ ಊರು. ನೀವಲ್ಲಿ ಸೋಮೇಶ್ವರ ಅಂತ ಬೋರ್ಡನ್ನು ಕೂಡ ನೋಡಬಹುದು. ಇಲ್ಲಿ ಮನೆಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಅಂತೂ ಈಗ ನಾವು ಆಗುಂಬೆ ಘಟ್ಟವನ್ನು ಇಳಿದು ಸೋಮೇಶ್ವರ ಊರಿಗೆ ಬಂದು ಮುಟ್ಟಿದ್ದೀವಿ. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.